ಅಲ್ಲಿ ನೋಡು ನಿತ್ಯ ಬಂದ್ಬಿಡ್ಲು ಚಂದ್ರಿಕಾ. ನಡಿ, ಆ ಅಭಿ ಏನು ಪ್ಲಾನ್ ಮಾಡಿದೇನೆ ಅಂತ ಹೇಳೋಣ. ನಿಂತ್ಕೊಳ್ರಿ, ಮೊದ್ಲು ಅವಳ ಪ್ಲಾನ್ ಏನು ಅಂತ ನಮಗ್ ಗೊತ್ತಾಗ್ಬೇಕಲ್ಲ. ಅಷ್ಟರಲ್ಲಿ ಅಭಿ ಹಾಕಿರೋ ಪ್ಲಾನ್ ಅಲ್ಲಿ ನಿತ್ಯ ಮೇಲ್ ಹೋದ್ರೆ ಹೋಗ್ಲಿ ಬಿಡ್ರಿ. ಅತ್ತು ಬೇಜಾರ್ ಮಾಡ್ಕೊಳ್ಳೋದಕ್ಕೆ ಅವಳೇನಾದ್ರು ನಮ್ಮ ಮಗಳ? ಶಾಪದ ಬಗ್ಗೆ ನಿತ್ಯ ಚಾಣಕ್ಯಂಗ್ ಹೇಳ್ಬಿಡ್ತಾಳೇನೋ ಅಜ್ಜಿ. ಈ ಮದ್ವೆ ನಿಲ್ಲಿಸ್ಬಿಡ್ತಾಳನ್ಸತ್ತೆ. ಭಗವಂತ, ಹಾಗಾಗ್ದೇ ಇರೋ ಹಾಗೆ ನೋಡ್ಕೋ. ಹೇಳಿದ್ರೆ ಚಾಣಕ್ಯ ಏನಂತಾನೋ, ಜಗಳ ಆಗತ್ತೋ ಏನೋ. ಏನೇ ಆದ್ರೂ ನಾವು ತಡಿಯೋಕ್ಕಾಗಲ್ಲ ಕಲ್ಪನಾ, ಆ ದೇವರೇ ತಡಿಬೇಕು. ಬನ್ನಿ ಬನ್ನಿ ಮಿಸ್ ನಿತ್ಯ ಶ್ರೀನಿವಾಸ್ ಅವರೇ, ನೀವಿನ್ನೂ ಬಂದಿಲ್ವಲ್ಲ ಅಂತ ವೇಟ್ ಮಾಡ್ತಾ ಇದ್ದೆ. ನನಗೋಸ್ಕರ ಅಷ್ಟು ವೇಟ್ ಮಾಡೋದ್ ಯಾಕೋ? ಎಷ್ಟೇ ಆದ್ರೂ ನೀವು ನಮ್ ಎರಡು ಕುಟುಂಬಕ್ಕೂ ಬಂದು ಸಾರಿ ರಣಹದ್ದು ಅಲ್ವಾ ಮಿಸ್ಟರ್ ಚಾಣಕ್ಯ. ಕೆಲವು ಮಾತನ್ನ ಕೇಳಿಸ್ಕೊಳಕ್ಕೆ ಕಠಿಣವಾಗಿ ಕಷ್ಟವಾಗಿರುತ್ತಲ್ವಾ? ಎಸ್, ಕೆಲವು ಮಾತುಗಳು ಕತ್ತಿ ಹಾಗೆ ಎದೆಗೆ ಇಳ್ದು ಪ್ರಾಣನೆ ತೆಗೆಯತ್ತೆ ಕೂಡ. ನಿಮ್ಮಂತವ್ರಿಗೆಲ್ಲ ಕತ್ತಿ ಅಗತ್ಯ ಇಲ್ಲ ಅನ್ಸುತ್ತೆ. ಮಾತ್ ಸಾಕು ಅನ್ಕೊಳ್ತಾ ಇದ್ದೀನಿ ಅಲ್ವಾ? ಅಫ್ಕೋರ್ಸ್, ಆ ಕೆಲ್ಸದ ಮೇಲೆ ಬಂದಿದ್ದೀನಿ. ಅಯ್ಯೋ, ನಿಮ್ ಕೆಲ್ಸ ಎಂತದ್ದು ಅಂತ ನನಗ್ ಗೊತ್ತಿಲ್ವಾ? ಆದ್ರೆ ನೀವು ತಿಳ್ಕೋಬೇಕಾಗಿರೋದು ಒಂದಿದೆ. ಇಲ್ಲಿವರೆಗೂ ಆ ಮನೆಯ ಗಾಳಿಯ ಇರ್ಲಿಲ್ಲ, ಇವಾಗ ಬಂದಿದ್ದಾನೆ. ಅವನ ಹೆಸರು ಸಿಂಹಾದ್ರಿ ಚಾಣಕ್ಯ ಶೌರ್ಯ ಪ್ರತಾಪ್. ಸೊ ವಾಟ್? ನಾನಿರುವಾಗ ಆ ಮನೆ ಮೇಲೆ ನಿಮ್ ನೆರಳು ಕೂಡ ಬೀಳಕ್ ಬಿಡಲ್ಲ. ರಿಯಲಿ? ನನ್ನ ನೀವು ಸ್ಟಡಿ ಮಾಡಿದ್ದೀರಾ ಅಂತಾನೆ ಅನ್ಕೊಳ್ತಾ ಇದ್ದೀನಿ. ನನ್ ಜೊತೆ ಇಟ್ಕೊಂಡವ್ರು ಅಡ್ರೆಸ್ ಇಲ್ದೆ ಹೇಗ್ ಕಳೆದೋಗಿದ್ದಾರೆ ಅಂತ ನಿಮಗ್ ಗೊತ್ತೇ ಇರುತ್ತೆ. ಇದು ನಿನ್ನ ನನ್ನ ಮಧ್ಯೆ ಯುದ್ಧ ಅಲ್ಲ ಚಾಣಕ್ಯ. ನೀನು ನಂಬಿರೋ, ಪ್ರೀತಿಸಿದ, ಇಷ್ಟಪಟ್ಟವರಿಗೂ ನನಗೂ ಮಧ್ಯ ನಡೆಯೋ ಯುದ್ಧ. ನಮಸ್ಕಾರ ಮಾಡ್ಕೊಳಪ್ಪ. ಅಮ್ಮ ನಿತ್ಯ, ನೀನ್ ಇನ್ನೂ ಯಾಕೆ ಬಂದಿಲ್ಲ ಅಂತ ಅನ್ಕೋತಿದ್ವಿ. ಬಂದ್ಯಾ? ಯಾರ್ ಬಂದ್ರು ಬರ್ಲಿಲ್ಲ ಅಂದ್ರು ನೀವು ಮಾತ್ರ ತಪ್ಪದೆ ಅಟೆಂಡ್ ಆಗ್ತಿರಲ್ಲ. ಯಾರಕ್ ತಪ್ಪಿದ್ರು ನಮಗ್ ತಪ್ಪಲ್ಲ ಅಲ್ವೇನಮ್ಮ? ಅಮ್ಮ ನಿತ್ಯ, ನಿನ್ಗೊಂದು ವಿಷಯ ಹೇಳ್ಬೇಕು. ಹೇಳ್ಬೇಕಾ ಕೇಳ್ಬೇಕಾ? ನಿಜ ಹೇಳ್ಬೇಕು ಅಂದ್ರೆ ಎರಡೂನು ಅಮ್ಮ. ಈ ಮದ್ವೆನ ಹೇಗ್ ನಿಲ್ಲಿಸ್ತೀಯಾ? ತಿಂತೀರಾ ಅಂದ್ಮೇಲೆ ರುಚಿ ಯಾಕೆ ನೋಡ್ಬೇಕು? ಆ, ರುಚಿ ಹೇಗಿದೆ ಅಂತ ಗೊತ್ತಾದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ತಿನ್ಬಹುದಲ್ವಾ? ಹೇಳಮ್ಮ, ನಿನ್ ಪ್ಲಾನ್ ಏನು? ಸಾಧಾರಣವಾಗಿ ಮದ್ವೆ ಆದ್ಮೇಲೆ ಎಲ್ಲಾನು ವಿವರವಾಗಿ ಮಾತಾಡ್ಕೊಳ್ಳೋಣ ಅಂತಾರೆ. ಮದ್ವೆ ನಿಂತ ಮೇಲೆ ಮಾತಾಡ್ಕೊಳ್ಳೋಣ ಅಂತ ನಾನ್ ಹೇಳ್ತಿದ್ದೀನಿ. ಈ ಮದ್ವೆ ನಿಲ್ಲೋ ತರ ಇಲ್ಲಮ್ಮ. ಮದ್ವೆ ನಿಲ್ಲೋದು ನನ್ ಕಣ್ಣಿಗೆ ಕಟ್ಟಾಗೆ ಕಾಣಿಸ್ತಿದೆ. ಇಲ್ಲಮ್ಮ, ಆ ಅಭಿ ಮದ್ವೆ ನಿಂತ ಮೇಲೆ ಮಾತಾಡ್ಕೊಳ್ಳೋಣ. ಅದಲ್ಲಮ್ಮ. ಮದ್ವೆ ನಿಂತ ಮೇಲೆ ಮಾತಾಡ್ಕೊಳ್ಳೋಣ. ಒಂದ್ಸಲ ನಾವ್ ಹೇಳೋದ್ ಕೇಳಮ್ಮ. ಏನ್ ಹೇಳ್ತಾರ್ರಿ? ಮೇಡಮ್ನ ಡಿಸ್ಟರ್ಬ್ ಮಾಡ್ಬೇಡಿ, ಪಕ್ಕಕ್ಕೆ ಹೋಗಿ. ಮೇಡಮ್ನ ನೆಮ್ಮದಿಯಿಂದ ಮದುವೆ ನೋಡೋದಕ್ಕೂ ಬಿಡಲ್ವಾ? ವಿನಾಶಕಾಲೆ ವಿಪರೀತ ಬುದ್ಧಿ ಅನ್ನೋ ತರ ನಾವು ಹೇಳೋದನ್ನ ಕೇಳೋ ಪರಿಸ್ಥಿತಿಲಿ ಇಲ್ಲ ಅವಳು. ಬಿಟ್ಬಿಡೋಣ ಪೌಡ್ರು. ಆ ಅಭಿ ನಿತ್ಯಾಗಿ ಏನ್ ಮಾಡ್ತಾನೋ ಏನೋ, ಟೆನ್ಷನ್ ಆಗ್ತಿದೆ ಚಂದ್ರಿಕಾ. ಸರಿ, ನಾವು ಹೋಗೋಣ ನಡಿ.
ಅನಂತ, ಮೇಡಮ್, ನಿತ್ಯ ಏನೋ ಮಾಡಕ್ ಹೊರಟಿದ್ದಾಳೆ ಅಜ್ಜಿ. ಭಗವಂತ, ಹಸೆ ಮನೆವರೆಗೂ ಬಂದಿರೋ ಮದ್ವೆ ನಿಂತೋಗ್ದೇ ಇರೋ ಹಾಗೆ ನೋಡ್ಕೊ ತಂದೆ.